ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಗುರುನಾನಕ್ ಪಬ್ಲಿಕ್ ಶಾಲೆಗೆ ಪಾಲಕರ ದಂಡು ಬಂದು ಗುರುನಾನಕ್ ಪಬ್ಲಿಕ್ ಶಾಲೆಯ ಪರವಾಗಿ ನಿಂತಿರುವ ದೃಶ್ಯಾವಳಿಯನ್ನ ನೋಡಬಹುದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗುರುನಾನಕ್ ಪಬ್ಲಿಕ್ ಶಾಲೆ ಹಾಗೂ ಫೀ ವಿಚಾರದಲ್ಲಿ ವಿದ್ಯಾರ್ಥಿಗಳ ಪ್ರತಿ ಶಿಕ್ಷಕರ ಆಡಳಿತ ಮಂಡಳಿಯವರ ವರ್ತನೆಯ ಬಗ್ಗೆ ಕೇಳಿ ಬರುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಪಾಲಕರು ಮಾತನಾಡಿ ಪ್ರತಿಪಾದಿಸಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಾಲಕರ ದಂಡು ಶಿಕ್ಷಣ ಸಂಸ್ಥೆಯ ಪ್ರಿನ್ಸಿಪಲ್ ಭಾಗ್ಯಶಾಲಿ ಅವರಿಗೆ, ಮೇಡಂ ನೀವು ಹೆದರಬೇಡಿ, ನಾವುಗಳು ನಿಮ್ಮೊಟ್ಟಿಗಿದ್ದೇವೆ ಎಂದು ಧೈರ್ಯ ತುಂಬಿದ್ದಾರೆ. ಜನವಾಡ ಗ್ರಾಮ ಬಹುತೇಕ ಗ್ರಾಮೀಣ ಪ್ರದೇಶದಿಂದ ರೈತಾಪಿ ವರ್ಗದವರಿಂದ ಕೂಡಿರುವ ಗ್ರಾಮವಾಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಉನ್ನತ ಗುಣಮಟ್ಟದ ಶಿಕ್ಷಣ ಪಡೆಯಬೇಕು ಎಂದು ಬಹಳ ದೊಡ್ಡ ಕನಸು ಹೊತ್ತ ಬಡ ಕುಟುಂಬಗಳು ಇರುವ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಸಿಗುವ ಉನ್ನತ ಗುಣಮಟ್ಟದ ಶಿಕ್ಷಣವನ್ನ ಸಿಬಿಎಸ್ಇ ಸಿಲೆಬಸ್ ಇರುವ ಶಿಕ್ಷಣ ಸಂಸ್ಥೆಯನ್ನ ಬಲ್ಬೀರ್ ಸಿಂಗ್ ಹಾಗೂ ರೇಷ್ಮಾ ಕೌರ್ ಅವರು ಜನವಾಡ ಗ್ರಾಮದಲ್ಲಿ ಪ್ರಾರಂಭಿಸಿ ನಮ್ಮಂತಹ ರೈತಾಪಿ ವರ್ಗದ ಬಡ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವಂತೆ ಮಾಡಿದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಮಟ್ಟದ ಶಿಕ್ಷಣವನ್ನ ಹೇಳಿಕೊಡ್ತಾ ಇದ್ದಾರೆ. ಇನ್ನೂ ಫೀ ವಿಚಾರಕ್ಕೆ ಬಂದರೆ ಕೆಲವು ಪಾಲಕರು ಒಂದೊಂದು ವರ್ಷ ಆದ ಬಳಿಕ ಫೀ ಕಟ್ಟಿದ್ರು ಕೂಡ ಶಿಕ್ಷಣ ಸಂಸ್ಥೆಯವರು, ಆಡಳಿತ ಮಂಡಳಿಯವರು ಯಾವುದೇ ರೀತಿಯ ತಕರಾರು ಮಾಡುವುದಿಲ್ಲ. ಯಾವುದೇ ರೀತಿಯ ಒತ್ತಡವನ್ನ ಪಾಲಕರ ಮೇಲಾಗಿರಲಿ ಅಥವಾ ವಿದ್ಯಾರ್ಥಿಗಳ ಮೇಲಾಗಲಿ ಹೇರುವುದಿಲ್ಲ. ನಮ್ಮ ಮಕ್ಕಳು ಕಳೆದ 4-5 ವರ್ಷಗಳಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಗುರುನಾನಕ್ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ತರಹದ ಮಾನಸಿಕ ಕಿರುಕುಳ ಇಲ್ಲ ಅಂತ ಪಾಲಕರು ಸ್ಪಷ್ಟಪಡಿಸಿದ್ದಾರೆ. ಗುಣಾತ್ಮಕ ಶಿಕ್ಷಣ ಜೊತೆಗೆ ಯಾರೊಟ್ಟಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು, ಶಿಸ್ತು, ನಯ, ವಿನಯತೆ, ಮಾನವೀಯ ಮೌಲ್ಯಗಳನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಉನ್ನತ ಮಟ್ಟದ ಶಿಕ್ಷಣಕ್ಕೆ ಮೊದಲೆಲ್ಲ ನಮ್ಮ ಗ್ರಾಮ ಬಿಟ್ಟು ಇಡೀ ಕುಟುಂಬ ನಗರ ಪ್ರದೇಶಕ್ಕೆ ಹೋಗುವ ಪರಿಸ್ಥಿತಿ ಇತ್ತು. ಆದರೆ ಈಗ ನಾವು ನಮ್ಮ ಗ್ರಾಮದಲ್ಲಿಯೇ ಉಳಿದುಕೊಂಡು ಮಕ್ಕಳ ಶಿಕ್ಷಣ ಮಾಡಿಸ್ತಾ ಇದ್ದೇವೆ. ಇಲ್ಲಿ ಆಡಳಿತ ಮಂಡಳಿಯಿಂದ, ಶಾಲೆ ಮುಖ್ಯ ಗುರುಗಳಿಂದ, ಶಿಕ್ಷಕ ಸಿಬ್ಬಂದಿಗಳಿಂದ ಯಾವುದೇ ಹಿಂಸೆ, ಕಿರುಕುಳ ಇಲ್ಲ ಅಂತ ತಿಳಿಸಿದರು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜನವಾಡ ಗುರುನಾನಕ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಭಾಗ್ಯಶಾಲಿಯವರು ಮಾತನಾಡಿ, ವಿದ್ಯಾರ್ಥಿಯ ತಂದೆಯಾದ ಧನರಾಜ ಪಾಟೀಲ್ ಅವರು ಶಾಲೆಯ ಶಿಕ್ಷಕರು ಜೊತೆಗೆ ಸಿಬ್ಬಂದಿಗಳೊಂದಿಗೆ ಮನ ಬಂದಂತೆ ವರ್ತಿಸುತ್ತಾರೆ ಎಂದು ಆರೋಪ ಮಾಡಿದರು. ತಮ್ಮ ಮಕ್ಕಳನ್ನ ಶಾಲೆಯಲ್ಲಿ ಪ್ರವೇಶ ಪಡೆದು ಅವರ ಶುಲ್ಕ ಭರಿಸುವಂತೆ ಕೇಳಿದರೆ ಪಾಟೀಲ್ ಅವರು ಮನಸ್ಸಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ದೂರಿದರು. ಕಳೆದ 3 ವರ್ಷಗಳಿಂದ ಶುಲ್ಕ ಭರಿಸಬೇಕಾದ ಅವರು ಫೀಸ್ ಕೇಳಿದರೆ ಇಲ್ಲವೆಂದು ನಮ್ಮ ವಿರುದ್ಧ ಶುಲ್ಕದೊಂದು ಆರೋಪ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೊಂಡಿದ್ದಾರೆ. ಜನವಾಡ ಗ್ರಾಮದಲ್ಲಿ ಗುರುನಾನಕ್ ಶಾಲೆಯ ಉಪಶಾಖೆ ಆರಂಭಿಸಿ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಮಕ್ಕಳಿಗೆ ಅತಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿರುವುದು ಪೋಷಕರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಆ ಪಾಟೀಲ್ ಮಾತ್ರ ಇಲ್ಲದೊಂದು ಬೆದರಿಕೆ ಹಾಕಿ ನಮಗೆ ಅಗೌರವ ನೀಡುತ್ತಾ ಇದ್ದಾರೆ ಎಂದು ಪ್ರತಿಪಾದಿಸಿದರು. ಶಿಕ್ಷಕಿ ಅನುರಾಧ ಅವರು ಮಾತನಾಡಿ, ಶಾಲೆಗೆ ಬಂದು ಧನರಾಜ ಪಾಟೀಲ್ ಶಿಕ್ಷಕರೊಂದಿಗೆ ವಾದ ವಿವಾದಕ್ಕೆ ಇಳಿಯುತ್ತಾರೆ. ನನಗೂ ಸಹ ಮನ ಬಂದಂತೆ ಮಾತನಾಡಿದ್ದಾರೆ. ಈ ಮೂಲಕ ಇಡೀ ಶಿಕ್ಷಕ ವೃತ್ತಿಗೆ ಅಗೌರವ ನೀಡಿದ್ದಾರೆ ಎಂದು ತಿಳಿಸಿದರು. ಪೋಷಕರಿಗೆ ಇಲ್ಲದೊಂದು ಹೇಳಿ ನಮ್ಮ ವಿರುದ್ಧ ಏನಾದರೂ ಷಡ್ಯಂತ್ರ ರಚಿಸುವ ಹುನ್ನಾರ ಮಾಡ್ತಾ ಇರ್ತಾರೆ. ಆದರೆ ಪೋಷಕರು ಅವರಿಗೆ ಯಾವುದೇ ರೀತಿಯ ಸಹಾಯ ಮಾಡಲು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ನಿರಾಸೆಗೊಂಡು ನಾನು ಪೊಲೀಸ್ ಠಾಣೆ ಹಾಗೂ ಮಕ್ಕಳ ಸಹಾಯವಾಣಿಗೆ ದೂರು ನೀಡಿ ನಿಮಗೆ ಸರಿಯಾದ ಪಾಠ ಕಲಿಸ್ತೀನಿ ಎಂದು ಆಗಾಗ ಬೆದರಿಕೆ ಹಾಕ್ತಾರೆ ಎಂದು ತಿಳಿಸಿದರು. ಶಾಲೆಯ ಸಿಬ್ಬಂದಿ ಹಾಗೂ ಶಿಕ್ಷಕರೊಂದಿಗೆ ಯಾವ ರೀತಿ ವರ್ತನೆ ಮಾಡಿದ್ದಾರೆ ಎಂಬುದು ಶಾಲೆಯಲ್ಲಿ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಯಾರು ಬೇಕಾದರೂ ಬಂದು ಪರಿಶೀಲನೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ತಪ್ಪಿತಸ್ಥರು ಯಾರು ಎನ್ನುವ ವಿಷಯ ಬಯಲಾಗ್ತದೆ ಎಂದು ತಿಳಿಸಿದರು. ಗೌಡ್ರಂಗ್ ಮಾತಾಡೋದು ಸರಿಯಾಗಿ ಅನ್ಸಿಲ್ಲ. ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನಮ್ದು 10,000 ಹೋದರ್ಸಿಂದ ಇತ್ತು ಪೆಂಡಿಂಗ್. ಈ ವರ್ಷ ಈಗ ಅವ್ರು ಕಟ್ಟಿ ನಾವು ಯಾವಾಗ ಕಟ್ಟಿದ್ವಿ ಅವಾಗ ತೊಗೊಂಡ್ರು. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮೇಡಮ್ ಅವ್ರು ಭಾಳ ಸವಲತ್ತು ನಮ್ಗೆ. ಮೇಡಮ್ ಅವ್ರು ಪ್ರಿನ್ಸಿಪಲ್ ಮೇಡಮ್ ಏನು ಕಂಪ್ಲೀಟ್ ಇಲ್ಲ, ಸರಿಯಾಗದ ಹೈಸ್ಕೂಲ್. ನಮ್ಮ ರೈತರಿಗೆ ಅದ್ರ ಜನವರ ಸರ್ಕಲ್ ಸರಿಯಾಗದ ಹೈಸ್ಕೂಲ್. ಹಿಂಗೆ 2 ವರ್ಷ ಇರಬಾರ್ದು. 1 ವರ್ಷದಿಂದ ತಾಳೆ ಬಲ್ಭೀಮ್ರಾವ್ ಕಚ್ರೆ ಅಂತ ನನ್ನ ಮೊಮ್ಮಕ್ಕಳಿಲ್ಲಿ ಶಾಲೆ ಓದ್ತಾರೆ. ನಾನಿಗೊತ್ತು ಮಕ್ಕಳಿಗೆ, ಯಾಕೆಂದರೆ ದಿನ ಶಾಲೆ ಬಿಟ್ಟಾಗ ರಿಶ್ಯೂ ಮಾಡ್ಕೋಬೇಕು ಮತ್ತು ಮುಂಜಾನೆ ತಂದು ಮಕ್ಕಳಿಗೆ ಇಲ್ಲಿ ಬಿಡಬೇಕು. ಇದು ನಾನು ಮಾಡ್ತಾಯಿರ್ತೀವಿ. ಅಂದರೆ ಲೋಕಲ್ನಲ್ಲಿ ಇರೋದರಿಂದ ಇದು ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವ್ರ ಜೊತೆ, ಯಾಕೆಂದರೆ ಅವ್ರದ್ದು ನಮ್ಮದು ಸ್ವಲ್ಪ ಪರಿಚಯನೂ ಇದೆ ಸರಿಯಾಗಿ. ಒಂದು ಒಳ್ಳೆಯ ಶಾಲೆ ಇಲ್ಲಿ ಓಪನ್ ಮಾಡಿರಿ, ಗುರುನಾನಕ್ ಇಲ್ಲಿ ಒಂದು ಟ್ರಸ್ಟ್ ಗುರುನಾನಕ್ ಎಲ್ಲ ಇದೆ, ಅದರ ಅಂಡರ್ದಾಗಲಿ ನೀವು ಒಂದು ಶಾಲೆ ಓಪನ್ ಮಾಡಿರಿ ಅಂದಾಗ ಒಂದು ಶಾಲೆ ಎಲ್ಲರೂ ಒಂದು ಪೇರೆಂಟ್ಸ್ ಒಪಿನಿಯನ್ ಮೇರೆಗೆ, ಬೇಡಿಕೆಯ ಮೇರೆಗೆ ಶಾಲೆ ಚಾಲೂ ಮಾಡಿದ್ದಾರೆ.
ಮತ್ತು ಒಳ್ಳೆ ಸ್ಟ್ರೆಂತ್ ಇದೆ, ಸರಿಯಾಗಿ ಒಳ್ಳೆ ಸ್ಟ್ರೆಂತ್ ಇದೆ, ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ, ಕ್ವಾಲಿಟಿ ಎಜುಕೇಷನ್. ನಾನು ಕೂಡ ಆಲ್ವೇಸ್ ಅವರಿಗೆ ನಾನು ಇದೇ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ಪೇರೆಂಟ್ಸ್ ವಾಂಟ್ಸ್ ಓನ್ಲಿ ಕ್ವಾಲಿಟಿ ಎಜುಕೇಷನ್, ಒಂದು ಒಳ್ಳೆಯ ಶಿಕ್ಷಣವನ್ನು ಬಯಸ್ತಾರೆ ಮಕ್ಕಳಿಗೆ. ಅಂಥ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ತಾವೆಲ್ಲರೂ ಪ್ರಯತ್ನಿಸಬೇಕು, ಎಲ್ಲ ಟೀಚರ್ಸ್ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ. ಒಳ್ಳೆ ರೀತಿಯಿಂದ ಎಲ್ಲ ಶಾಲೆ ರನ್ ಆಗ್ತಾ ಇದೆ ಇಲ್ಲಿ ಬಂದ ನಂತರ ಗೊತ್ತಾಯಿತು, ಮೀಡಿಯಾದವ್ರು ಬಂದಾರ ಮತ್ತು ನೀವು ಮಾತಾಡಬೇಕು ಪೇರೆಂಟ್ಸ್ ಅಂದಾಗ ನಾವು, ಯಾಕೆಂದರೆ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿಗೆ ಏನು ಹೇಳಬೇಕಾದ್ರೆ ಒಳ್ಳೆಯ ಉತ್ತಮ ರೀತಿಯಿಂದ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಮುಖ್ಯ ಗುರುಗಳನ್ನೂ ಸರಿಯಾಗಿದ್ದಾರೆ, ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಸ್ಟಾಪ್ ಸರಿಯಾಗಿದೆ ಎಲ್ಲ. ಹಾಂ ವಾತಾವರಣ ಮೇಡಮ್ ಅವರೇ ಚೆನ್ನಾಗಿದೆ ವಾತಾವರಣ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎರಡನೇದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ನಾನು ನೋಡಿಲ್ಲ. ಅದು ನೋಡ್ತಿದ್ದ ಅಂದರೆ ಈ ಸ್ಕೂಲ್ ಬಗ್ಗೆ ಯಾರಾದರೂ ಏನು ಹೇಳಿದ್ದಿದ್ದರೆ ಅದು ನಾನು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಬೋದಾಗಿತ್ತು. ಹಾಂ ಬರ್ತಾ ಇದ್ದಾರೆ ನಮ್ಮ ಮೊಮ್ಮಕ್ಕಳು, ನನ್ನ ಮಗನ ಮಕ್ಕಳು ಬರ್ತಾ ಇದ್ದಾರೆ. ಹಾಗೆ ಇಲ್ಲ, ಒಳ್ಳೆಯ ಅಭಿಪ್ರಾಯ ಇದೆ, ಸರಿಯಾಗಿ ಕಲಿಸ್ತಾರೆ ಟೀಚರ್ಸ್, ಎಲ್ಲ ಹೋಮ್ವರ್ಕ್ನೂ ಸರಿಯಾಗಿ ಕೊಡ್ತಾರೆ. ನಾನು ಟೀಚರ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕೊಟ್ಟಂಥ ಡೈಲಿ ಏನು ಟೀಚಿಂಗ್ ಮಾಡ್ತೀರಿ ಫಾಲೋಅಪ್ನಲ್ಲಿ ಇರ್ತಾವೆ ರೀ. ಮಕ್ಕಳು ಏನು ಕಲ್ತಾರ, ನೀವು ಕಲಿಸಿದ್ದು ಮುಖ್ಯ ಅಲ್ಲ, ಕಲಿಸಿದ್ದು ಎಷ್ಟು ಕಲ್ತಾರ ಅದು ನೀವು ನೋಡ್ತಾ ಹೋಗ್ರಿ. ಯಾಕೆಂದ್ರೆ ಒಳ್ಳೆಯ ಹೆಸರಾಗಬೇಕು ಈ ಸ್ಕೂಲ್ದು. ಯಾಕೆಂದ್ರೆ ಒಳ್ಳೆ ವ್ಯಕ್ತಿಗಳು ಕೌರ್ ಮೇಡಮ್ ಅವರು, ಬಲ್ಬೀರ್ ಸಿಂಗ್ ಸಾಹೇಬ್ರು ಏನದಂದ್ರೆ ಒಳ್ಳೆ ಇಂಥ ಒಂದು ಸ್ಕೂಲ್ ನಮ್ಮ ಜನವಾಡ ಕೊಟ್ಟಾರಂದ್ರೆ ಇದು ನಮ್ಮ ಜನವಾಡದ ಭಾಗ್ಯ ಅದ. ಯಾಕೆಂದರೆ ಇಂಥ ಒಂದು ಮಾಡೆಲ್ ಸ್ಕೂಲ್, ಇಂಥ ದೊಡ್ಡ ಸ್ಕೂಲು ನಮ್ಮೂರಲ್ಲಿ ಬಂದದಂದ್ರೆ ಇದು ನಮ್ಮ ಮಕ್ಕಳದು, ಆಜು ಬಾಜು ಎಲ್ಲ ಊರಿನ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳದ್ದು ಎಲ್ಲ ಒಂದು ಭಾಗ್ಯ ಅಂತ ನಾವು ಅನ್ಬೋದು. ಯಾಕೆಂದರೆ ಇಲ್ಲಿಂದ ಬೀದರ್ ಕಳಿಸೋದಕ್ಕಿಂತ ಬೆಟರ್ ದೆನ್ ಇಲ್ಲಿ ಜನವಾಡಕ್ಕೆ ಏನು ಈ ಸ್ಕೂಲಿಗೆ ಬರ್ತಾರೆ, ಅದು ಭಾಳ ಒಳ್ಳೆಯ ಅಂತ ಒಂದು ಇದು ಸವಲತ್ತು ಅಂತ. ನನ್ನ ಹೆಸರು ಬಲ್ಭೀಮ್ರಾವ್, ನಾನು ಸೋಷಿಯಲ್ ವರ್ಕ್ ಇದ್ದೇನೆ. ಥ್ಯಾಂಕ್ಸ್. ಮಕ್ಕಳು ಮೊದಲು UKG LKG ಬರ್ತಾರೆ, ಅದ್ರ ಕಡೆ ಏನಾರ ಸಮಸ್ಯೆ ಇತ್ತು ಅಂದ್ರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ, ನಮಗೆ ಪೇರೆಂಟ್ಸ್ ಕೇಳ್ತಾರೆ ಏನು ಕಿರುಕುಳ ಕೊಡ್ಲತ್ತಾರ, ಜಾತಿ ನಿಂದನೆ ಮಾಡ್ಲತ್ತಾರ, ಏನು ಪೇರೆಂಟ್ಸ್ ಏನು ತಂದಿಗೆ ಏನು ಹೆಲ್ಪ್ ಮಾಡ್ಲತ್ತಾರ ಅಂಬೋದು ಹೇಳ್ತಾರೆ. ನಮ್ಮ ಮಕ್ಕಳು ಇವತ್ತನಾರ ಒಂದೇನು ಕಂಪ್ಲೀಟ್ ಏನೇನು ಹೇಳಿಲ್ಲ, ಈ ಸ್ಕೂಲ್ ಬಗ್ಗೆ ಏನೇನು ಹೇಳಿಲ್ಲ, ಟೀಚರ್ ಬಗ್ಗೆ ಹೇಳಿಲ್ಲ, ಮತ್ತು ವ್ಯಾನಿನ ಡ್ರೈವರ್ಗಳ ಬಗ್ಗೆ ಹೇಳಿಲ್ಲ. ಭಾಳ ಚಂದ ತರ್ತಾರೆ ಅಂತ ಹೇಳ್ತಾರೆ. ಎಲ್ಲ ವ್ಯವಸ್ಥೆ ಭೀ ಚಂದ ಅದ, ಎಲ್ಲ ಕ್ಲೀನಿಂಗ್ ಅದ, ಭಾಳ ಒಳ್ಳೆ ರೀತಿ ಅದ ಶಾಲೆ. ಇಲ್ಲೇ ನಮ್ಮ ಮಕ್ಕಳು ಬೀದರ್ಗೆ ಹಾಕ್ತೇವೆ ಅಂದ್ರೆ ಭೀ ನಮ್ಮ ಜೊಂಡಕ್ಕೆ ಹಾಕ್ರಿ ಅಂತ ಹೇಳ್ತಾರೆ ಮಕ್ಕಳು. ಅಷ್ಟು ಟೀಚರ್ ಭಾರಿ ಕಲಿಸ್ಲತ್ತಾರ, ಪ್ರಿನ್ಸಿಪಲ್ ಮೇಡಮ್ ಅವ್ರು ಚಂದರ. ಇಲ್ಲೇನು ಅಸ್ವಸ್ಥೆ ಏನು ಇಲ್ಲ ಮೇಡಮ್, ಎಲ್ಲ ಕರೆಕ್ಟ್ ಅದ. ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಒಂದು CBSE ಸಿಲೆಬಸ್ ಸಿಗ್ಲತ್ತದ ಅಂದ್ರೆ ಇದು ಗುರುನಾನಕ್ ಪಬ್ಲಿಕ್ ಶಾಲೆ ವತಿಯಿಂದ. ನಮ್ಮ ಮಕ್ಕಳಿಗೆ ನಾವು CBSE ಸಿಲೆಬಸ್ ಸಿಗಿಸ್ಬೇಕಾದ್ರೆ ನಾವು ಹೊಲ ಮನೆ ಎಲ್ಲ ಬಿಟ್ಟು ನಾವು ನಗರ ಪ್ರದೇಶಕ್ಕೆ ಹೋಗ್ಬೇಕಾಯ್ತದೆ. ಆ ನಗರ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ನಮ್ದು ಇಷ್ಟು ಜನರದ್ದು ಜಿಂದಗಿನೇ ಏನೋ ಲಾಸ್ ಆಗ್ತದೆ. ನಮ್ಮ ಜೊತೆಗೆ ನಮ್ಮ ಮಕ್ಕಳು ಲಾಸ್ ಮಾಡ್ಕೊಂಡು ನಾವು ನಗರ ಪ್ರದೇಶಕ್ಕೆ ಹೋಗ್ಬೇಕಾಯ್ತು. ಇಂಥ ಒಂದು ಶಾಲೆ ಸಿಕ್ಕಿದಂದ್ರೆ ನಮ್ಮದು ಒಂದು ಸುದೈವ, ನಮ್ಮದು ಮತ್ತು ನಮ್ಮ ಮಕ್ಕಳದು. ಇಂಥ ಶಾಲೆ ಸಿಗ್ಬೇಕಂದ್ರೆ ನಮ್ಮದು ಮತ್ತು ನಮ್ಮ ಮಕ್ಕಳದು ದೇವರ ಕೃಪೆ ಇದ್ದಾಗೆ ನಮ್ಗೆ ಇಂಥ ಶಾಲೆ ಇಂಥ ಹಳ್ಳಿ ಪ್ರದೇಶಗಳಿಗೆ CBSE ಸಿಲೆಬಸ್ ಸಿಗೋದೇ ಒಂದು ಭಾಳ ಕಷ್ಟ. ಅದರಲ್ಲಿಂದ ಈ ಶಾಲೆಗೆ ನಾವು ತುಂಬ ಚಿರಋಣಿಯಾಗಿರ್ತೇವೆ. ನಮ್ಮ ಮಗ 5 ವರ್ಷ ಆಯಿತು ಹೊಂಟಾನ್ರಿ ಶಾಲೆಗೆ, ಯಾವುದೋ ಮಿಸ್ಬಿಹೇವಿಯರ್ ಇಲ್ಲ ರೀ. ನಾವು ಯಾವುದೇ ಒಂದು ಸ್ಕೂಲಿಗೆ ಹೋದ್ರೆ ಇಂಥ ಒಂದು ಪೇರೆಂಟ್ಸ್ ಅಂತ ಖುನ ಹಿಡಿಲಕ್ಕೆ ಆಗಲ್ಲ ಅಂತ ಶಾಲೆಗಳವ ರೀ. ಇಲ್ಲಿ ಎಲ್ಲ ಪ್ರತಿ ಒಂದು ಪೇರೆಂಟ್ಸ್ಗಳಿಗೆ ಖುನ ಹಿಡಿಯಂಥ ಶಿಕ್ಷಕರು ಹರ ರೀ. ಅಂಥ ಮಿಸ್ಬಿಹೇವಿಯರ್ ಅಂತ ಯಾವುದು ಶಿಕ್ಷಕರು ಅಂಥ ಬಿಹೇವಿಯರ್ ಇಲ್ಲ ರೀ. ಹಾಂ, ಭಾಳ ಒಳ್ಳೆ ಟೀಚರ್ ಹರ, ಭಾಳ ಒಳ್ಳೆ ಪ್ರಿನ್ಸಿಪಲ್ ಹರ. ಒಂದು ಸೇವಕಿ ಅಂದ್ರೂ ಭಾಳ ಒಳ್ಳೆ ರೀತಿಲಿ ನಡ್ಕೋತಾರೆ ರೀ. ಹಾಂ ರೀ. ಹಾಂ, ಅಡ್ಮಿನಿಸ್ಟ್ರೇಷನ್ ಹಾಗೆ ಇದೆ, ಟೀಚಿಂಗ್ ಹಾಗೆ ಇದೆ. ಫೀಸ್ ಇವಾಗ ಅಗ್ರಿಕಲ್ಚರ್ ರಿಲೇಟೆಡ್ ಬರೋ ಸ್ಟೂಡೆಂಟ್ಸೇ ಜಾಸ್ತಿ ಅದಾರ ಇಲ್ಲಿ. ಇವ್ರು ಕಟ್ಟಲಿಲ್ಲ ಅಂದರೂ ಕೂಡ ಎಕ್ಸಾಮ್ಗೆ ಅವರು ಅಲೋ ಮಾಡ್ಯಾರ. ಲಾಸ್ಟ್ ಇಯರ್ ಫೀಸ್ ಈ ವರ್ಷನೂ ಕೂಡ ಕಲೆಕ್ಟ್ ಮಾಡತ್ತಾರ ಅವ್ರು ಯಾವ ಇಯರ್ ಆ ಇಯರೇ ಕಲೆಕ್ಟ್ ಮಾಡಿ ನೀವು ಹಾಲ್ ಟಿಕೆಟ್ ತೊಗೊಂತ ಯಾವತ್ತೂ ಕಿರ್ಕೊಳ್ಳೋ ಕೊಟ್ಟಿಲ್ಲ. ಪ್ರೆಷರು ಇಲ್ಲ, ಆ ಥರ ಏನು ಒತ್ತಡ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ IM ಎಲ್ಲ ಹಿಡ್ಕೊಂಡು ಎಲ್ಲ ಗುಡ್ ಫೆಸಿಲಿಟಿ ಇದೆ. ವಿತ್ CBSE ಸೆಲೆಬ್ರೇಟ್ ಗ್ರಾಮೀಣ ಭಾಗದಿಂದ ನಮ್ದು ದೈವಾದ ಅಂತ ತಿಳ್ಕೊರಿ. ಇಲ್ಲಿ ಸೋಮನಾಥ್ ಬೆಣ್ಣೆ, ಚಂದಾಪುರ್. ಇದು ನನ್ನ ಹೆಸರು ದತ್ತಾತ್ರೇಯ ರೀ. ನಮ್ಗೆ ಊರು ಸೋರಳ್ಳಿ. ಇದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಶಾಲೆಯನ್ನು ನಾವು ಸಮರ್ಪಕವಾಗಿ ಶಾಲೆ ಕಾರ್ಯನಿರ್ವಹಿಸ್ತಾ ಇದೆ.
CBSE ಸಿಲೆಬಸ್ ಗ್ರಾಮಾಂತರ ಪ್ರದೇಶದಲ್ಲಿ ಲಭ್ಯ ಇಲ್ಲದಿದ್ದರೂ ಕೂಡ ಅದು ನಮ್ಮ ಪ್ರದೇಶದಲ್ಲಿ ಒಂದು ಒಳ್ಳೆಯ ವ್ಯವಸ್ಥಿತವಾದಂಥ ಕಾರ್ಯನಿರ್ವಹಿಸ್ತಾ ಇದೆ. ವೇಳಾಪಟ್ಟಿ ಅಂತೇಳಿ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡೀತವೆ ರೀ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಶ್ರಮವಹಿಸಿ ನಮ್ಮ ಮಕ್ಕಳನ್ನು ಒಂದು ಸ್ಪರ್ಧಾತ್ಮಕ ವೇದಿಕೆಯಲ್ಲಿ ನಮ್ಮ ಮಕ್ಕಳನ್ನು ಈ ಶಾಲೆ ಕರೆದುಕೊಂಡು ಬರ್ತಾಯಿದೆ. ಹೀಗಾಗಿ ನಾವೆಲ್ಲರೂ ಸರ್ಕಾರಿ ಶಾಲೆಯನ್ನು ತೊರೆದು ಮಕ್ಕಳ ಹಿತದೃಷ್ಟಿಯಿಂದ ಈ ಶಾಲೆಗೆ ಅನ್ನೋದನ್ನು ನಾವು ಪ್ರವೇಶ ಪಡ್ಕೊಂಡಿದ್ದೀವಿ. ನಮ್ಮ ಹೆಸರು ದತ್ತಾತ್ರೇಯ. सभी को नमस्ते. मैं भाग्यशाली खानापुरी गुरु नानक पब्लिक स्कूल जनवाड़ा ब्रांच में प्रिंसिपल के तौर पे 3 साल से मैं काम करी हूँ यहाँ पे. गुरु नानक पब्लिक स्कूल जनवाड़ा यहाँ पे रूरल एरिया में है. मैनेजमेंट में बहुत ही कम फीस में सारी फैसिलिटी जो बीदर के स्टैंडर्ड स्कूल में है वो यहाँ पे प्रोवाइड करती है. यहाँ पे हम पर्सनल केयर भी करते हैं. रही चीज़ फ़ीस कम होने के बावजूद भी हम यहाँ पे रूरल एरिया के जितने भी पेरेंट्स हैं, अधिकतर किसान लोग ही हैं, हम उनको समय भी देते हैं. जैसे कि कुछ एक पेरेंट का एलिगेशन हमारे पर कि हम फ़ीस के लिए टाइम नहीं देते, लेकिन बात ऐसी नहीं कि कई सारे पेरेंट्स को जो भी आके रिक्वेस्ट करते हैं, ना ही हमारे ऊपर मैनेजमेंट कभी फोर्स करता है, ना ही हम पेरेंट्स पे फोर्स करते हैं. लेकिन ऑलवेज़ जो एक पेरेंट है जो कि 3 साल से हमारे स्कूल में आके पेरेंट्स को उकसाना, हंगामा करना या टीचर्स के साथ मिसबिहेव करना, इसी तरह से हरकतें 3 साल से कर रहा है. लेकिन फिर भी हम उनके बच्चे हमारे पास है. हाँ ठीक है, बच्चों में माँ बाप की क्या यानी बच्चों के लिए माँ बाप की क्यों हम करेंगे, इसलिए हम 3 साल से उनके बच्चों को भी अच्छा एजुकेशन दिए. पिछले 2 साल से वो फ़ीस नहीं भरे. जब हम फ़ीस उनको पूछते हैं तो उस समय में बोलते हैं कि नहीं मैं फ़ीस नहीं भरूँगा, जो करते आप कर लो, या ना ही मैं दूसरे स्कूल में डालूँगा, आपके स्कूल में पढ़ाऊँगा, और गलत एलिगेशन लगाते. कल ऐसे ही हमारे स्टाफ ने भी उनको समझाने की कोशिश की, लेकिन स्टाफ के साथ ही वो सिंगुलर में बात करना शुरू कर दे. और यहाँ पे वो स्टाफ भी मौजूद है. लेकिन हम यहाँ पे सभी पेरेंट्स इतने खुश हैं यहाँ पे कि जब हम यहाँ पे थे, यानी हमारा स्ट्रेंथ अभी दिन ब दिन बढ़ रहा है हमारा क्वालिटी एजुकेशन देख के. यहाँ पे बार बार हमारे वाइस चेयरपर्सन मैडम वो भी विज़िट करते हैं. रही चीज़ बार बार टीचर को ट्रेनिंग भी दिया जाता है. ऐसा नहीं कि भाई रूरल एरिया में है तो यहाँ पे किसी भी चीज़ को नेगलेक्ट नहीं करते हैं. हमेशा रूरल एरिया के बच्चों को फोकस में रखते हुए ही हम यहाँ पर हर स्टूडेंट को पर्सनल केयर करके हम क्वालिटी एजुकेशन दे रहे हैं. थैंक यू. ಎವ್ರಿವನ್ ಆ್ಯಸ್ ಅ ಕ್ಲಾಸ್ ಟೀಚರ್ ವೆನ್ ಐ ವೆಂಟ್ ಫಾರ್ವರ್ಡ್ ಟು ಸ್ಪೀಕ್ ವಿತ್ ಹಿಮ್. ಸೊ ನಾವು ಅವ್ರಿಗೆ ಹೇಳಕ್ಕೆ ಹೋಗಿದ್ದೆವು, ಯಾವಾಗ್ರಾಗ ಫೀಡ್ಬ್ಯಾಕ್ ಕಡೆ ಕಾಲ್ ಮಾಡ್ತೇವೆ, ಸರ್ ನಿಮ್ಮ ಮಕ್ಕಳೆಲ್ಲ ಮನೆಗೆ ಹೆಂಗೆ ಓದ್ಲತ್ತಾರ ರೀ ಹೆಂಗಿಲ್ಲ. ಸೊ ದಟ್ ಟೈಮ್ ಆಲ್ಸೋ ಹಿ ವಿಲ್ ಸ್ಪೀಕ್ ವೆರಿ ರ್ಯಾಶ್ ವಿತ್ ಅಸ್, ಮೀನ್ಸ್ ಹಿ ವಿಲ್ ಸ್ಪೀಕ್ ವೆರಿ ರೂಡ್, ಆ್ಯಂಡ್ ಎಸ್ಟರ್ಡೇ ಆಲ್ಸೋ ಇಟ್ ಹ್ಯಾಪನ್ ಲೈಕ್ ದಟ್ ಓನ್ಲಿ. ಸೊ ವೆನ್ ಹಿ ವಾಸ್ ಕೇಮ್ ಟು ಆಫೀಸ್, ಸೊ ವಿ ವರ್ ವೆಂಟ್ ಆ್ಯಸ್ ಅ ಕ್ಲಾಸ್ ಟೀಚರ್. ಸೊ ವೆನ್ ಐ ವಾಸ್ ಸ್ಪೀಕಿಂಗ್ ವಿತ್ ಹಿಮ್, ಸರ್ ಹಂಗಿಲ್ಲ ರೀ, ಏನು ಬಿಲ್ಲ ಸ್ವಲ್ಪ ಇದು ಮಾಡಿರಿ ಮಗಳಿಗೆಲ್ಲ ಇದು ಮಾಡಿರಿ ಅಂದ್ರೆ ಅವ್ರ ಮಗಳಲ್ಲಿ ಚೇರ್ ಮೇಲೆ ಕುಂತಿದ್ದಳು. ಸೊ ಹಿ ವಾಸ್ ಇನ್ವಾಲ್ವಿಂಗ್ ಹಿಸ್ ಡಾಟರ್ ಆಲ್ಸೋ ಇನ್ ದ್ಯಾಟ್. ಆ್ಯಂಡ್ ಅವ್ರ ಕೈ ಎಳ್ದು ಹಿಂಗೆ ಅವ್ರಿಗೆ ಪುಲ್ ಮಾಡಿ ನೀ ಹೇಳು ಸೊ ಫೋರ್ಸ್ ಮಾಡ್ಲತ್ತಿರೋ ಅವ್ರ ಮಗಳಿಗೆ. ಅವಳು ಸೈಲೆಂಟ್ ಕುಂತಿಳು, ಅವಳು ಪ್ಯಾನಿಕ್ ಆಗಿವಳು ಆಲ್ರೆಡಿ, ಅವಳಿಗೆ ಏನು ಭೀ ಗೊತ್ತೇ ಇಲ್ಲ. ಬಟ್ ಅವ್ರ ಮಗಳಿಗೆ ಅವ್ರು ಫೋರ್ಸ್ ಮಾಡಿ ನೀ ಹೇಳು ಅಂತಲ್ಲತ್ರ, ಸರ್ ಯಾಕೆ ಹಂಗೆ ಮಾಡ್ಲತ್ತೀರಿ ಅದು ಮಾಡೋದಿಲ್ಲ ಅಂತ ವಿ ವಾಸ್ ಸ್ಪೀಕಿಂಗ್ ವೆರಿ ಪೊಲೈಟ್ ವಿತ್ ಹಿಮ್. ಬಟ್ ಅವ್ರ ಬಿಹೇವಿಯರ್ ಆಗಲಿ ಫುಲ್ ಸಿಂಗ್ಲರ್ನಾಗೆಲ್ಲ ಟೀಚರ್ಸಿಗೆ ಮಾತಾಡೋದಾಗಲಿ ಮತ್ತು ಕೈ ಎತ್ತೋದಾಗಲಿ ಕೈ ಹಿಂಗೆ ಹೊಡಿಯೋಕ್ಕೆ ಬಂದಂಗೆ ಮಾಡೋದಾಗಲಿ. ಸೊ ಹಿ ಹ್ಯಾಸ್ ಡನ್ ದೋಸ್ ಆಲ್ ಮೇಡಮ್. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಅಸ್. ಎಸ್ ಸರ್, ಅವರು ಧನ್ರಾಜ್ ಪಾಟೀಲ್ ಅಂತ, ಅವ್ರ ಮಗಳು 5th ಫ್ರಮ್ ಚಾಂಬಲ್, ಆ್ಯಂಡ್ ಶಿ ಈಸ್ ಫ್ರಮ್ ಕ್ಲಾಸ್ 5A. ಎಸ್ ಮ್ಯಾಮ್, 5th ಸ್ಟ್ಯಾಂಡರ್ಡ್ ಮ್ಯಾಮ್. कब से यहाँ स्कूल में है? मे बी फ्रॉम नर्सरी onwards they were here only. हाँ, whenever teachers will be speak for the they will call for the feedback, no, that time he will speak in this way only madam. Even though his wife also same thing it is happening. Anuradha, Miss Anuradha. Yes, thank you everyone. ಅಂದ್ರೆ ನಿನಗೆ ಮಗಳಲ್ಲಿ ಕುಂತಳು, ನೀ ಬಾ ಅಂತ ಒಟ್ಟಿಗೆ ಏನವ್ರು ಅವ್ರಿಗೆ ಪ್ರಿಪೇರ್ ಮಾಡ್ರು ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅವಳು ಅಲ್ಲಿ ಚೇರ್ ಮೇಲೆ ಕುಂತಿದ್ದಳು, ಅವಳಿಗೆ ಹೇಳ್ದಿ ನೀ ಮುಂದೆ ಬಾ, ನೀ ಮಾತಾಡು, ನೀ ಮುಂದೆ ಬಾ ಅಂದ್ರೆ ಆಕೆ ಅಳ್ಳತಳಕಿಗೆ ಏನು ಹೇಳ್ಬೇಕಂತ ಬಿ ಶಿ ವಾಸ್ ಅನೇಬಲ್ ಟು ಎಕ್ಸ್ಪ್ರೆಸ್ ಹರ್ ಫೀಲಿಂಗ್. ಶಿ ವಾಸ್ 5th ಸ್ಟ್ಯಾಂಡರ್ಡ್, ಸೊ ಶಿ ಡಸಂಟ್ ನೋ ಎನಿಥಿಂಗ್ ವಾಟ್ ಟು ಸ್ಪೀಕ್. ದೆನ್ ಆಲ್ಸೋ ದೇ ವರ್ he is forcing her to speak forward, so she didn't speak anything. Why? Because nothing happened over there. If something happened she can be speak, but nothing happened. Just they were pulling her hand. You speak, any maatad means he was making her to scare. She didn't speak anything and she was said nothing.
ಹಾಂ ಅವರೇ ಕ್ರಿಯೇಟ್ ಮಾಡಿ ಇಲ್ದೊಂದು ರೂಮರ್ಸ್ ಎಬ್ಬಿಸ್ಲತ್ತಾರ ಅಷ್ಟೇ ಮ್ಯಾಮ್. 1 ಮಿನಿಟ್ ಮೇಡಮ್ ಮತ್ತೊಂದು ಚೀಸು ಅವರು ಪದೇ ಪದೇ ನಮಗೆ ಏನು ಧಮಕಿ ಕೊಡ್ತಾರೆ, ಒಂದರು ಪೇರೆಂಟ್ಸಿಗೆಲ್ಲ ಏನು ಮಾಡ್ತಾರೋ ಸ್ವಲ್ಪ ಅವರಿಗೆಲ್ಲ ಮಿಸ್ಗೈಡ್ ಮಾಡ್ತಾರೆ. ಅವರೆಲ್ಲ ಗ್ರೂಪ್ದಾಗ ಬಂದು ನೀವು ಹಿಂಗನ್ರಿ ಖರೆ ಯಾರೂ ಪೇರೆಂಟ್ಸ್ ಅವ್ರ ಸಪೋರ್ಟ್ದಾಗ ಹಿನಾತನ ಹೋಗಿ ನಮಗೇನು ಅವ್ರು ಅಂದಿಲ್ಲ ಪಾಪ. ಸಾಕಷ್ಟೆಲ್ಲ ಪೇರೆಂಟ್ಸ್ ಇಲ್ಲಿ ನಮ್ಮದು ಏರಿಯಾದಾಗ 90% ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. 99% ಸಪೋರ್ಟ್ ಮಾಡ್ತಾರೆ. ಒಬ್ಬನೇ ಮಾತ್ರ ಇದು ಧನರಾಜ್ ಪಾಟೀಲ್ ಫ್ರಮ್ ಚಾಂಬರ್ 3 ವರ್ಷದಿಂದ ಪದೇ ಇದೇ ಟಾರ್ಚರ್ ಕೊಡೋದು ಅವನು ಕೊಟ್ಟಿಲ್ಲ ಅಂತಂದರೂ ನಾ ಚೈಲ್ಡ್ ಹೆಲ್ಪ್ ಲೈನಿಗೆ ನಂಬರ್ ಮಾಡ್ತೆ, ನಿಮ್ಮ ಕಂಪ್ಲೇಂಟ್ ಮಾಡಿಬಿಡ್ತೆ ವಿದೌಟ್ ರೀಸನ್. ನೀವು ನಮ್ಮ ಮಕ್ಕಳಿಗೆ ಟಾರ್ಚರ್ ಮಾಡ್ಲತ್ತೀರಿ ಸರ್. ಯಾವುದೇ ರೀತಿ ಟಾರ್ಚರ್ ಯಾವುದೇ ಮಕ್ಕಳಿಗೆ ಮಾಡೋಂಗಿಲ್ಲ. ಯಾವಾಗಲೂ ನಮ್ಮ ಟೀಚರ್ಸ್ ಫೀಡ್ಬ್ಯಾಕ್ ತೊಗೊಳಕ್ಕೆ ಅವ್ರಿಗೆ ಮಾತಾಡೋಂಗಿಲ್ಲ ಅವ್ರು. ಯಾರು ನಿನ್ನ ಇದೇ ರೀತಿ ಬಂದು ಎಲ್ಲ ಟೀಚರ್ಸ್ ಸಿಂಗುಲರ್ ಮಾತಾಡ್ಲತ್ತಿದಾಗ ಇವ್ರು ನಮ್ಮ ಆಯಮ್ಮಾರ ಅವ್ರಿಗೆ ತಿಳಿಸ್ಲಕ್ಕೆ ಹೋದರು, ಮತ್ತೊಬ್ಬರು ನಮ್ಮ ಪೇರೆಂಟ್ಸ್ ಅವ್ರನ್ನೂ ತಿಳಿಸ್ಲಕ್ಕೆ ಹೋದರು. ಅವನಿಗೆ ಅವ್ರು ಸುಳ್ಳು ಅಲಿಗೇಷನ್ ಏನಿಸ್ತಾರೋ ನೀ ನಂಗೆ ಹೊಡೆದು ಆಲ್ವೇಸ್ ಸುಳ್ಳನ್ನೇ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ನೀವು ಪಾಲಕರಿಗೆ ಫೀಸ್ ಕೇಳ್ತಿರೋ ಅಥವಾ ಮಕ್ಕಳಿಗೆ ಕ್ಲಾಸ್ ರೂಮ್ನಾಗ ನೀವು ಫೀಸ್ ತಂದಿಲ್ಲ, ಲೈಕ್ ಯಾವ ರೀತಿ ಆಗ್ತದೆ ಮೇಡಮ್? ನಮ್ಮಲ್ಲಿ ಫೀಸಿಂದು ಏನಿರ್ತದೆ ಮೇಡಮ್, ನಾವು ಫಸ್ಟ್ ಆಲ್ವೇಸ್ ಮೆಸೇಜ್ ಹಾಕ್ತೀವಿ ಎಲ್ಲ ಪೇರೆಂಟ್ಸಿಗೆ. 2-3 ಮಂತ್ಸ್ ನಮ್ಮದು 3 ಇನ್ಸ್ಟಾಲ್ಮೆಂಟ್ ಫೀಸ್ ಕಟ್ಬೇಕು ಮೇಡಮ್. ಮತ್ತು ಸಾಕಷ್ಟೆಲ್ಲ ರೈತರ ಪೇರೆಂಟ್ಸ್ ಅಂತ ಯಾರು ಬಂದಿನ ಪಾಪ ನಮಗೆಲ್ಲ ಪ್ರಾಬ್ಲಮ್ ಹೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ನಾವು ಟೈಮ್ ಕೊಡ್ತೀವಿ. ಯಾರಿಗೂ ಹಿಂಗೆ ಪ್ರೆಷರ್ ತರಲ್ಲ. ಸಾಕಷ್ಟೆಲ್ಲ ನಮ್ಮ ಪೇರೆಂಟ್ಸ್ ಇಲ್ಲಾರ. ಮತ್ತು ಪ್ರತಿಯೊಂದು ಒಂದು ಲಿಮಿಟ್ ಅದ ಮೇಡಮ್. ನಮ್ಮನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಾವು ರನ್ ಮಾಡಬೇಕೆಲ್ಲ ನಮ್ಮ ಸ್ಟಾಫ್ ಸ್ಯಾಲ್ರಿ ಮಾಡಬೇಕು. ಉಳಿದ 2 ವರ್ಷದ ಫೀಸ್ ಕಟ್ಟಿಲ್ಲ ಏನು ಮಾಡಬೇಕು? ರಿಅಡ್ಮಿಷನ್ ಪ್ರೋಸೆಸ್ ಅದ, ರಿಅಡ್ಮಿಷನ್ ಪ್ರೋಸೆಸ್ನೂ ಕಂಪ್ಲೀಟ್ ಮಾಡೋಂಗಿಲ್ಲ. ಮತ್ತು ಇದು ಪರಿಸ್ಥಿತಿಯಾಗ ಸ್ವಲ್ಪ ಪೇರೆಂಟ್ಸ್ ಬರ್ತಾರೆ ಮೇಡಮ್. ಇಲ್ಲ ಅಂತ 3 ಮಕ್ಕಳು ಓದ್ತಾರೆ, ಒಬ್ಬೊಬ್ಬರು 4 ಮಕ್ಕಳು ಓದ್ತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲ ಮೇಡಮ್ ನಮ್ಮದು ಪ್ರಾಬ್ಲಮ್ ಅದ, ಒಂದು ಲೆಟರ್ ತೊಗೋತೀವಿ. ಅದೇ ರೀತಿ ನಾವು ಏನಂದ್ರೆ ಇವ್ರಿಗೆ ನಿಮ್ದು ಏನೂ ಪ್ರಾಬ್ಲಮ್ ಇದ್ದೂ ಮಗಳಿಗೆ ಹೇಳಿ ಕಳಿಸ್ದೇವು, ನಿಮ್ಮ ಪೇರೆಂಟ್ಸ್ ಜೊತೆ ಬಾಬಿಟ ಸ್ವಲ್ಪ ಪೇರೆಂಟ್ಸಿಗೆ ಕರ್ಕೊಂಡು ಬಾ, ಅಟ್ಲೀಸ್ಟ್ ಒಂದು ಲೆಟರ್ ಕೊಡು. ಅದೇ ಮಾತೀಗ ಇಲ್ಲ ನಮ್ಮ ಮಕ್ಕಳಿಗೆ ನೀವು ಟಾರ್ಚರ್ ಮಾಡ್ತೀರಿ, ನಾವು ಹೇಳಿಂದೇನು ನಿಮ್ಮ ಪೇರೆಂಟ್ಸಿಗೆ ಕರ್ಕೊಂಡು ಬಾ. ಅವರು ಅಂತಾರೆ ಇಲ್ಲ ನಾವು ಬರ್ಲಿಕ್ಕಾಗಲ್ಲ, ನಾವು ಬರೋಂಗೂ ಇಲ್ಲ, ನಿಮ್ಮ ಫೀಸ್ ಕಟ್ಟೋಂಗೂ ಇಲ್ಲ, ಏನು ಮಾಡ್ತೀರಿ ಮಾಡ್ಕೊಂಡು ಹೋಗ್ರಿ. ಸರ್ ಈ ರೀತಿ ಏನಿಲ್ಲ ಸರ್, ಅವರು ಆಲ್ವೇಸ್ ಸುಳ್ಳು ಅಲಿಗೇಷನ್ ಹಚ್ಚನ್ ಸರ್. ಇವೊಂದು ಬಸ್ ಡ್ರೈವರಿಗೂ ನಾವು ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸ್ತೇವೆ ಸರ್. ಏನಂತೇವೆ ಅಂದರು ಇಲ್ಲ ಯಾರ್ದು ಹಿಂಗೆ ಪ್ರಾಬ್ಲಮ್ ಅದ, ನಾವು ಮಕ್ಕಳಿಗೆ ಪದೇ ಮೆಸೇಜ್ ಹಾಕಿನ ಮ್ಯಾಗ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಲ್ಲ ಸಮ್ ಪೇರೆಂಟ್ಸ್, ಯಾರು ಹೆವಿ ಡ್ಯೂ ಇರ್ತದೆ. ಆ ಟೈಮ್ದಾಗ ನಾವು ಏನು ಹೇಳ್ತೀವಿ ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಬಿಟ್ಟು ಬರ್ರಿ, ಉಳಿತಂದ್ರೆ ಅವ್ರ ಪೇರೆಂಟ್ಸ್ ಜೊತೆಗೆ ಕರ್ಕೊಂಡು ಬರ್ರಿ. ಮಕ್ಕಳಿಗೆ ಏನಂತೀವಿಲ್ಲ ಬೆಟ ನೀವು ಇವತ್ತು ಒಂದು ದಿನ ಏನು ಮಾಡಿರಿ ಪೇರೆಂಟ್ಸ್ ಜೊತೆ ಬರ್ರಿ. ಮಕ್ಕಳು ಇದನ್ನೇ ಸ್ಟೂಡೆಂಟ್ ಅಂದ್ರೆ ಇದೆಲ್ಲ ಬಿಹೇವಿಯರ್ ಆಗಿರ್ಬೋದು, ಜಗಳಾಡೋದು ಮತ್ತೊಂದು ಇದೆಲ್ಲ ವಿದ್ಯಾರ್ಥಿಗಳೇ ಶಿಕ್ಷಣವನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿ ಒಂದು ರೀತಿ ನೋಡ್ತಕ್ಕಂಥ ಇದು ಬರಬಾರ್ದು. ಸೊ ಇವಾಗ ಇಲ್ಲ ಮ್ಯಾಮ್, ಇದು ಇಲ್ಲ ಇದು ರೀತಿ ಯಾವುದು ನಮ್ಮ ಮಕ್ಕಳು ಏನು ಹೇಳಲ್ಲ ಮೇಡಮ್. ಆಲ್ವೇಸ್ ಏನದ ಮೆಸೇಜ್ ಥ್ರೋದಿಂದ ಆಮೇಲೆ ನಮ್ಮ ಸ್ಟಾಫ್ ಎಲ್ಲನೇ ಪೇರೆಂಟ್ಸ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕೋಶಿಶ್ ಮಾಡ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಹೇಳೋದಿನ ಪಾಪ ಅವ್ರಿಗೆ ಏನು ಗೊತ್ತಾಗಲ್ಲ. ಇಲ್ಲ ಅಂದರೆ ಪಾಲಕರು ಮಿಸ್ಬಿಹೇವಿಯರಿಂದ ಏನು ಕ್ರಿಯೇಟ್ ಆಯಿತು ಈ ಸಿಚುವೇಶನ್, ಇದರಲ್ಲಿ ಸ್ಟೂಡೆಂಟ್ಸ್ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ? ಮೇಡಮ್ ಬಾರ್ ಪದೇ ನಮ್ಮ ಸ್ಕೂಲ್ ಇಮೇಜ್ ಖರಾಬ್ ಮಾಡೋನು ತಪ್ಪೇ. ನಮ್ಮ ಸ್ಕೂಲು ರೂರಲ್ ಏರಿಯಾನು ಕ್ವಾಲಿಟಿ ಎಜುಕೇಷನ್ ಮೇಂಟೈನ್ ಮಾಡ್ಲತ್ತದ. ಪ್ರತಿಯೊಂದು ಕ್ಲಾಸ್ದಾಗ ಇಂಟರಾಕ್ಟಿವ್ ಪ್ಯಾನಲ್ ಕೊಟ್ಟು ಎಡುಬ್ರಿ ಸ್ಟೂಲ್ದಿನ ಎಲ್ಲರಿ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಏನು ನಮ್ಮ ಫೆಸಿಲಿಟಿ ಬೀದರ್ 3 ಇನ್ಸ್ಟಿಟ್ಯೂಷನ್ ಅದ. ಮತ್ತು ಕಡಿಮೆ ಫೀಸ್ದಾಗೆ ಇಲ್ಲೆಲ್ಲ ನಾವು ಫೆಸಿಲಿಟಿ ಕೊಡ್ಲಿತ್ತಿದ್ದು. ಸಾಕಷ್ಟೆಲ್ಲ ನಮ್ಮ ಪೇರೆಂಟ್ಸ್ನು ಅವ್ರಿಗೂ ಗೊತ್ತದ. ಉಳಿತು ಪ್ರತಿಯೊಂದು ಸಲ ನಾವು ಅವ್ರಿಗೆ ಫೀಡ್ಬ್ಯಾಕ್ ಮಕ್ಕಳು ತೊಗೊಂಡತ್ತಾನೆ ಇರ್ತೀವಿ ಮೇಡಮ್. ಮಕ್ಕಳು ವರ್ಷಲಾಗಿ ಇವ್ರಿಗೆ ಮನೆಗೆ ಸ್ವಲ್ಪ ಟ್ಯೂಷನ್ ಆಪ್ಷನ್ ಇಲ್ಲ, ಓದೋರು ಓದಿಸೋರು ಯಾರು ಇಲ್ಲ ಅಂತ ನಾವು ಸ್ಕೂಲ್ ಟೈಮ್ನೂ ಇನ್ಕ್ರೀಸ್ ಮಾಡಿದ್ದೆವು. ಯಾಕೆ ಮಾಡಿದ್ದೀವಿ ಅಂದ್ರು ಇಲ್ಲ ರೈತರ ಮಕ್ಕಳಾರ ಮನೆಗೆ ನೋಡ್ಕೊಂಬರು ಯಾರಿಲ್ಲ, ನಾವೇ ಎಲ್ಲ ರೀತಿಲಿ ಮಕ್ಕಳಿಗೆ ಓದಿಸಿ ಕಳಿಸ್ಬೇಕಂತ. ಈ ರೀತಿ ನಾವು ಇನಿಷಿಯೇಟಿವ್ ಪ್ರತಿಯೊಂದು ಚೀಸಿಗೆ ಈ ಒಂದು ನಮ್ಮ ಸ್ಕೂಲ್ದಾಗ ಮೇಡಮ್ ಮಕ್ಕಳು ಏನು ಊಟ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ದೊಡ್ಡವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಮೊಬೈಲ್ ನೋಡ್ಬಾರ್ದು, ಇದು ರೀತಿ ಪಾರ್ಟ್ ಆಫ್ ನಮ್ಮದು ಸಿಲೆಬಸ್ ಇಲ್ಲದು ಈ ಎಲ್ಲ ಚೀಸ್ ನಾವು ಕಲಿಸ್ಕೊತಾನೆ ಬರ್ತೀವಿ. ಇಷ್ಟು ನಾವು ಸಪೋರ್ಟಿವ್ ಇರ್ಲಕ್ಕಾಗೂ ಇಲ್ಲ ಮ್ಯಾಕ್ಸಿಮಮ್ ಎಲ್ಲ 99% ಪೇರೆಂಟ್ಸ್ ನಮಗೆ ಸಪೋರ್ಟಿವ್ ಅರ. ಒಂದು ಮಾತ್ರ ಇವನೇ ಧನರಾಜ್ ಪಾಟೀಲ್ 3 ವರ್ಷದಿಂದ ಮೇಡಮ್ ನಾವು ಮತ್ತೆ ಟಾಲರೇಟ್ ಮಾಡಿದೆವು. ಇವಾಗೂ ಸುಳ್ಳು ಎಲಿಗೇಷನ್ ಹಸನು ಮಕ್ಕಳಿಗೆ ಒಂದು ಬೇರೆ ಕಲ್ಸಂದು ಮೀಡಿಯಾದಾಗ ಹೋಗಂದು ಹಮೇಶ ಧಮಕಿ ಕೊಡ್ತಾನೆ. ನಾ ಮೀಡಿಯಾಗೆ ಕರ್ಕೊಂಡು ಬರ್ತೆ ಆಮೇಲೆ ಹೋಗಲಿ. ಆಮೇಲೆ ಲೇಡಿ ಜೊತೆ ಆಲ್ವೇಸ್ ಮಿಸ್ಬಿಹೇವ್ ಮಾಡ್ತಾನೆ.
ನಿನ್ನೆ ನಮ್ಮದು ಇಬ್ಬರು ಸ್ಟಾಫ್ ಮ್ಯಾಗ ಆಗಲಿ ನಮ್ಮ ಆಯಮ್ಮಾಗ ಆಗಲಿ ಇವು ಆಯಮ್ಮಾಗ ನೋವು ಕೊಟ್ಟ. ಅವರು ಮತ್ತೊಬ್ಬರು ಇವ್ರು ಕ್ಲಾಸ್ ಟೀಚರ್ ಅವ್ರ ಮ್ಯಾಗ ಹೊಡಿಲಕ್ಕೆ ಹೋದ. ಮತ್ತೊಬ್ಬರು ಪೇರೆಂಟ್ ಕನ್ವಿನ್ಸ್ ಮಾಡ್ಲಕ್ಕೆ ಬಂದರು, ಅವ್ರ ಮೈ ಮ್ಯಾಗೂ ಹೋದ. ಅವ್ನು ನೀನು ಗುಂಡ ಇದ್ದಿ, ನೀ ಹಪ್ತ ನೀನು ಕೊಟ್ಟಾರ. ಈ ರೀತಿ ಏನು ಒಳ್ತಾನೋ ಏನೋ ಮೇಡಮ್, ಅವ್ರದ್ದು ವೈಫಿಗೆಲ್ಲ ಅರ್ಥ ಆಗ್ತದೆ. ಅವರು ಪಾಪ ಕನ್ವಿನ್ಸ್ ಮಾಡ್ಲಕ್ಕೆ ಹೋಗ್ತಾಳೆ ಹಸ್ಬೆಂಡು, ಅವಾಗ ಕನ್ವಿನ್ಸ್ ಆಗಂಗಿಲ್ಲ. ಎಲ್ಲ ಸ್ವಲ್ಪ ಪ್ರೂಫ್ ಅದ, ಎಲ್ಲ ನಮ್ಮ ಮತ್ತೆ ಪ್ರೂಫ್ ಅದ, CCTV ಫುಟೇಜಸ್ ಎಲ್ಲ ಪ್ರೂಫ್ ಅದ. ಉಳಿತು ಮತ್ತೊಬ್ಬ ಟೀಚರ್ಸ್ನು ಸರ್ ಮೈ ಮ್ಯಾಗ ಹೊಡ್ಲಕ್ಕೆ ಹೋಗಿದ್ದು. ಇವರು ಲಾಸ್ಟ್ ಇಯರ್ ಅವ್ರು ಕ್ಲಾಸ್ ಟೀಚರ್ ಇದ್ದರು, ಅವ್ರ ಜೊತೆನೂ ಸಾಕಷ್ಟೆಲ್ಲ ಮಿಸ್ಬಿಹೇವ್ ಮಾಡ್ಯಾನ. ಅವರು ಲಾಸ್ಟ್ ಇಯರ್ ಟೀಚರ್, ದಿಸ್ ಇಯರ್ ಟೀಚರ್ ಆ್ಯಂಡ್ ದಿಸ್ ಇಯರ್ ಕ್ಲಾಸ್ ಟೀಚರ್. ಇವರು ಅವ್ರಿಗೆ ತಿಳಿಸ್ಲಕ್ಕಂತ ಬಂದಿರು. ಇವ್ರ ಜೊತೆನೂ ಹಾಗೆ ನೂಕಂದು ಮಟ್ಟಂದೆಲ್ಲ ಯಾವ ರೀತಿ ಮಾತಾಡೇನ ನೀವು ಕೇಳ್ಬೋದು. ಆಮೇಲೆ ಇವ್ರು ಆಯಮ್ಮದು ಸಾಕಷ್ಟೆಲ್ಲ ಸರ್ ಜಗಳ ಆಡಬೇಡ್ರಿ ಅಂತ ಸಂದಾಸ್ ಹೇಳಕ್ಕೆ ಹೋಗಿದ್ದೀವಿ. ಯಾಕಂದ್ರೆ ಅವ್ರಿಗೆ ಇಲ್ಲೇ ಅದ ನಾ ಇಲ್ಲಿ ಡ್ಯೂಟಿ ಮಾಡತ್ತೆ 5ನೇ ವರ್ಷ ಅದ. ನಾನು 37 ವರ್ಷ ಸರ್ವಿಸ್ ಅದ. ಮೇನ್ ಬ್ರಾಂಚಿನಾಗ ಮಾಡಿ ಇಲ್ಲಿ ಬಂದಿದೆ. ನನ್ನ ಡ್ಯೂಟಿ ಇಲ್ಲೇ ಅದ ಚಂಬರ್ ಬಲ್ಲಿ. ಈ ಯಾಕೋ ಜಗಳ ಆಡ್ಲತ್ತಾರ ಅಂತ ಬಂದ್ರೆ ಬಾಯಿ ಹಚ್ಚಿರು. ನಂದ ಕೂಡು ಸರ್ ಅಂತಂದ. ನನಗೆ ನೀ ಯಾರಿದ್ದಿದ್ದಿ, ನೀ ಯಾವಕ್ಕಿದ್ದಿದ್ದು ಹೇಳಕ್ಕೆ ನೀ ಏನು ಮಾಡಿ. ಎಲ್ಲ CC ಕ್ಯಾಮ್ರಾದಾಗ ಅದ, ಎಲ್ಲ ನೋಡ್ಕೊರಿ, ನೀವು ತೆಕ್ಕೊಂಡು ನೋಡ್ಕೊರಿ. ದುನಿಯಾದ ಮಾತಾಡ ಅವ್ರ ಮೇಲೆ ಹೋಗು ಇವ್ರ ಮೇಲೆ ಹೋಗು. ಒಬ್ಬರು ಪೇರೆಂಟ್ಸ್ ಬಂದಿರು, ನಾನೇ ಅಂತ ಇವ್ರು ಬಾಯಿ ಹಚ್ಚಾರ. ಅವ್ರು ಅಂದರು ಏನಾಗ್ಯದ, ಯಾಕೆ ಹಿಂಗೆ ಮಾತಾಡ್ಲತ್ತೀರಿ, ಏನಾಗ್ಯದ ಸರ್, ಮಾತಾಡ್ಬಾರ್ದು ಹಂಗೆ, ಆರಾಮ್ ಸರಿ ಮಾತಾಡ್ಕೊರಿ, ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ಕೊರಿ ಅಂತ ಅವ್ರ ಪೇರೆಂಟ್ಸ್ ಅವ್ರಿಗೆ ಹೇಳತ್ತಾರ. ನೀ ನೀ ಯಾಕೆ ಬಂದಿದ್ದು, ಯಾವನ ಗುಂಡ ಇವ್ನಿಗೆ ಗುಂಡ ಕರ್ಸಿರಿ, ನೀವು ಇಲ್ಲೆಲ್ಲ ಇದು ಮಾಡ್ಲತ್ತೀರಿ ಅದು ಮಾಡ್ಲತ್ತೀರಿ. ಆ ಪೇರೆಂಟ್ಸಿಗೆ ಹರ್ಕೊಂಡು ಬಿದ್ದು ನಾವೆಲ್ಲ ಸಂದರ್ಸಿ ಕೂಡ್ಸೋದು ಭೀ ಪೇರೆಂಟ್ಸಿಗೆ, ಮತ್ತು ಇವ್ರಿಗೆ ಭೀ ಕೂಡ್ಸಿದೆ. ಇವ್ರು ದೇಸಾಯರ ಇವ್ರಿಗೆ ಭೀ ಕೂಡ್ಸಿದೆ. ಕೂಡ್ ಸರ್ ನೀವು ನಮ್ಮ ನುಗ್ದ್ರಿ ಕೂಡ್ರಿ, ಜಗಳಾಡ್ಬೇಡ್ರಿ, ಕೂಡ್ ಸರ್, ಆರಾಮ್ ಸರಿ ಕೆಲಸ ಮಾಡ್ಕೊರಿ. ಈಗ ಪ್ರಿನ್ಸಿಪಲ್ ಹರ, ಮಕ್ಕಳ ಹರ, ಶಾಲೆ ಅದ, ಈಟು ದುನಿಯಾ ತಾರೀಪದ ಸ್ಕೂಲ್ದು ಎಲ್ಲ ಕಡೆಯಿಂದ ಏನದ ಅಂತಂದ್ರೆ ಜನರು ಬರ್ತಾರೆ, ಹೋಯ್ತಾರೆ, ಕೂಡ್ತಾರೆ. ಅದು ಒಟ್ಟು ಏನೂ ಕೇಳೋಕ್ಕೆ ತಯಾರಿಲ್ಲ. ಅವರೆಲ್ಲ ಮನೆಗೆ ಪ್ರಿಪೇರ್ ಆಗಿ ಬಂದಾರ, ಮನೆಗೆ ತಯಾರಾಗಿ ಬಂದಾರೆ. ಯಾನ್ ಜಗಳ ಆಡ್ಬೇಕು, ಇವ್ರಿಗೆ ಯಾನ್ ಅನ್ಬೇಕು, ಯಾನ್ ಆಡಬೇಕು. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮತ್ತೆ ಯಾರಿಗೋ ಕರ್ಸಿದ್ರು, ಅವ್ರು ಬಂದರು ಇವ್ರು ಬಂದರು. ಈಗ ಸದ್ದಲ್ಲಿ ಗೇಟಿಗೆ ಕಂಪ್ಲೇಂಟ್ ಮಾಡಿ ಹೋಗ್ಯಾರ. ಈಗ ನಾನು ಮತ್ತೆ ಅಲ್ಲಿ ಗೇಟಿಗೆ ಫೋಟೋ ಹಿಡ್ಕೊಂಡಾರ. ನಾನು ಅಲ್ಲಿ ಗೇಟಿಗೆ ಹೋಗಿದ್ದ. ನೀವು ನಿನ್ನೆಲ್ಲ ಹೇಳಿದ್ರಲ್ಲ, ಈಗ ಯಾಕೆ ಇದು ಮಾಡ್ತೀರಿ ನೀವು. ನಾ ಈಗ ಹೋಗಿ ನನ್ನ ಮಕ್ಕಳು ಕಿಡ್ನಾಪ್ ಆಗ್ಯಾವ ಅಂಥೇಳಿ ನಾ ಪೊಲೀಸ್ ಕೇಸ್ ಮಾಡ್ತೇವೆ ಹೋಗಿ ಅಂಥೇಳಿ. ಈಗ ಸದ್ದ ಹೆಂಡತಿ ಕರ್ಕೊಂಡು ಹೋಗ್ಯಾರ ನೋಡ್ರಿ ಅವ್ರು. ಈಗ ಸರದಸ್ತ್ ಅವರೇ ಈಗ ಅವ್ರು ಇದ್ದರು ಇಲ್ಲಿ ಇಬ್ಬರು. ನನಗೆ ಒಳಗೆ ಬಿಡಲ್ಲ ಹೊಂಟ್ರಿ ನೀವು, ಹಾಂ ನನಗೆ ಒಳಗೆ ಬಿಡಲ್ಲ ಹೊಂಟ್ರಿ ನೀವು ಅಂತಂತ ಹೇಳಿ ಈಗ ಹೋಗ್ಯಾರ. ಹೆಂಡತಿ ಕರ್ಕೊಂಡು ನಾ ಪೊಲೀಸ್ ಕೇಸ್ ಮಾಡ್ತೇನೆ ಹೋಗಿ. ನನ್ನ ಮಕ್ಕಳು ಕಿಡ್ನಾಪ್ ಆಗ್ಯಾವಂತ. ಶಾಲಿದು ಸ್ಕೂಲ್ ತುಂಬ CC ಕ್ಯಾಮ್ರಾಗಳವ. ಬಂದಿಂದ ಹೋಗಿಂದ ಎಲ್ಲ ಮಾಡಿಂದ ಓದಿಂದ ಬರ್ದು ಅವ್ರ ಮಕ್ಳಿಗೆ ಯಾರು ಟಾರ್ಚರ್ ಮಾಡ್ತಾರೆ, ಯಾರೂ ಮಾಡಲ್ರು. ಮಕ್ಳಿಗೆ ಚಲೋ ನೋಡ್ಕೊಂಡ್ರೆ ಮುಂದೆ ಅಡ್ಮಿಷನ್ ಬರ್ತಾವ, ಸ್ಕೂಲ್ ಚಂದ ಆಯ್ತದ, ಸ್ಕೂಲ್ ಇಂಪ್ರೂವ್ ಎಲ್ಲನೇ ಆಯ್ತದ. ಮಕ್ಳಿಗೆ ಯಾರು ಟಾರ್ಚರ್ ಮಾಡ್ತಾರೆ. ಹಳ್ಳಿ ಊರದಂತಂದು ದುನಿಯಾದ ಅಂಜಿ ಎಲ್ಲ ಮಾಡಿ ನಡ್ಕೊಂಡು ನಡೆದಿದ್ದೇವೆ. ನನ್ನ ಡ್ಯೂಟಿ ಇಲ್ಲೇ ಇತ್ತು. ಇಲ್ಲೇ ಇದ್ದಿನ ಸಲಕ್ಕೆ ನಾ ಹೇಳಕ್ಕೆ ಹೋದ್ರೆ ನನಗೆ ಬಂದತ್ ಮಾತಾಡಿದ್ರು. ನೀ ಯಾರಿದ್ದಿದ್ದಿ, ನೀ ಹೋಗಿ ನೀ ನಡಿ, ಇಲ್ಲಿಂದ ನಡಿ. ನಾವು ಯಾರಿದ್ರು ಭೀ ಏನಿದ್ರು ಭೀ ನಮ್ದು ಭೀ ಅಧಿಕಾರ ಅದ ಮಾತಾಡೋದಕ್ಕೆ. ಏನಾರ ಆಗ್ಲತ್ತದ ಮಾತಾಡ್ಬೇಕಲ್ಲ, ಏನು ತಿಳಿತದ ಒಟ್ಟು ಹೇಳಬೇಕಾಯ್ತು. ಹಾಂ ಈಗ ಸದ್ಯ ಗೇಟಿಗೆ ಅದೇ ಮಾಡಿ ಹೋಗ್ಯಾರ ನೋಡಿ. ಈಗ ನಾವು ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೆ, ಕೇಸ್ ಮಾಡ್ತೆ, ಮತ್ತೇನಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಕ್ಕಳು ಕಿಡ್ನಾಪ್ ಆಗ್ಯಾವ ಅಂತ ಹೇಳ್ತೇನೆ ನಾನು ಅಂತಂದು ಹೋಗ್ಯಾರ. ನಿನ್ರಿ ಹಾಂ ಇದೇ 11:30 ಆಗ್ಯದ ನೋಡ್ರಿ. ಇದು ನೀನು ಅವ್ರು ಬಂದಾರಾದ್ರೆ ಹೊರಗಿಂದ ಕುಸ್ತಿಗೆ ಬಂದ ಹೊಂಟ್ರ ಪೂರ ಹೊರಗಿಂದ ಬರ್ತಾನೆ ಆಯ್ತಮ್ಮ. ನನ್ನ ಹೆಸರು ಕಲವತ್ತಿ ಅದು ಬಿಟ್ಟು. ಥ್ಯಾಂಕ್ ಯು.